ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾಳೆ ವಿಶೇಷವಾಗಿರ್ತಕ್ಕಂಥ ಗುರು ಪುಷ್ಯ ಯೋಗ ಅಂತೇಳಿ ತುಂಬ ಅಪರೂಪವಾಗಿರ್ತಕ್ಕಂಥ ಒಂದು ದಿನ. ಈ ಒಂದು ದಿವಸ ಸಾಮಾನ್ಯವಾಗಿ ಯಾವ ಕೆಲಸಗಳನ್ನು ಮಾಡಿದಾಗ ಗುರುವಿನ ಕೃಪೆ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು ಜ್ಯೋತಿಷ್ಯದ ಮೂಲಕ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ. ವಿಶೇಷವಾಗಿ ಗುರು ಪುಷ್ಯ ಯೋಗ ಅಂದರೆ ಏನು ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗುತ್ತೆ. ಗುರುವಾರ ಪುಷ್ಯ ನಕ್ಷತ್ರ ಯಾವಾಗ ಬರುತ್ತೆ ಅದಕ್ಕೆ ಗುರು ಪುಷ್ಯ ಯೋಗ ಅಂತೇಳಿ ಅಮೃತ ಸಿದ್ಧಿ ಯೋಗ ಅಂತಕ್ಕಂಥ ಹೆಸರಿಂದ ಕೂಡ ಕರಿತೀವಿ. ಈ ಒಂದು ದಿವಸ ತುಂಬ ವಿಶೇಷ. ಗುರುವಿನ ಒಂದು ಅನುಗ್ರಹಕ್ಕಾಗಿ ಕೆಲವು ವಿಧಿಗಳನ್ನು ಅಥವಾ ಜಪ ತಪಗಳನ್ನು ಮಾಡಿದಾಗ ಗುರುವಿನ ಅನುಗ್ರಹ ಖಂಡಿತವಾಗಿ ಸಿಗುತ್ತೆ ಅಂತೇಳಿ ಜ್ಯೋತಿಷ್ಯದಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಈ ವರ್ಷ ಅಂದರೆ ನಾಳೆ ಬಂದಿರತಕ್ಕಂಥ ತುಂಬ ಅಪರೂಪ ದಿನ ಅಂತೇಳಿ ಕರೀಬೋದು. ಕಾರಣ ಕಟಕ ರಾಶಿಯಲ್ಲಿ ಗುರು ಉಚ್ಚನಾಗಿ ಇರೋದರಿಂದ, ಗುರು ಪುಷ್ಯಯೋಗ ಬಂದಿರೋದ್ರಿಂದ ತುಂಬ ಅಪರೂಪದಲ್ಲಿ ಅಪರೂಪ ಅಂತೇಳಿ ಕರೀಬೋದು. ಯಾಕೆ ಅಂದರೆ ಕಟಕ ರಾಶಿಗೆ ಗುರು ಮತ್ತೆ ಬರಬೇಕು ಅಂದಾಗ ಸಾಮಾನ್ಯವಾಗಿ 12 ವರ್ಷಗಳ ಒಂದು ಅವಧಿ ಬೇಕಾಗುತ್ತೆ. ಈ ಒಂದು ಅವಧಿಯಲ್ಲಿ ಮತ್ತೆ ಗುರು ಕಟಕ ರಾಶಿಗೆ ಬರಬೇಕು ಅಂದಾಗ ಈ ಒಂದು ಗುರು ಪುಷ್ಯ ಯೋಗ ನಮಗೆ ಸಿಗಬೇಕು ಅಂದಾಗ ಮತ್ತೆ ಮುಂದಿನ 12 ವರ್ಷಗಳ ಕಾಲ ಬೇಕಾಗುತ್ತೆ. ಹಾಗಾಗಿ ನಾಳೆಯ ದಿನ ತುಂಬ ವಿಶೇಷ. ಕಟಕ ರಾಶಿಯಲ್ಲಿ ಗುರು ಉಚ್ಚನಾಗಿ ಇರೋದ್ರಿಂದ, ಗುರು ಪುಷ್ಯಯೋಗ ಬಂದಿರೋದ್ರಿಂದ ತುಂಬ ವಿಶೇಷದಲ್ಲಿ ವಿಶೇಷ ಅಂತೇಳಿ ಹೇಳ್ಬೋದು. ಈ ಒಂದು ದಿವಸ ಯಾವ ಕೆಲಸಗಳನ್ನು ನಾವು ಮಾಡಿದಾಗ ಒಳ್ಳೆಯ ಫಲ ಸಿಗುತ್ತೆ ಅಂದಾಗ ಸಾಮಾನ್ಯವಾಗಿ ಗುರುವಿನ ಅನುಗ್ರಹ. ಗುರು ಅಂದರೆ ಜ್ಞಾನಕಾರಕ, ಧರ್ಮ, ಸಂತಾನಕ್ಕೆ ಕಾರಕನಾಗಿರ್ತಕ್ಕಂಥ ಒಂದು ಗ್ರಹ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ಯಾಭ್ಯಾಸದಲ್ಲಿ ಕೆಲವರಿಗೆ ಸಮಸ್ಯೆ ಇದ್ದಲ್ಲಿ, ಗುರುಗ್ರಹ ನೀಚನಾಗಿ ಅಥವಾ ಅಸ್ತನಾಗಿ ಇದ್ದಾಗ ಗುರುವಿನ ಅನುಗ್ರಹ ತುಂಬ ಇಂಪಾರ್ಟೆಂಟ್ ಅಂತೇಳಿ ಜ್ಯೋತಿಷದಲ್ಲಿ ಹೇಳ್ತೀವಿ. ಅದಕ್ಕಾಗಿ ನಾಳೆ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಯಾವುದೇ ದೇವಸ್ಥಾನಗಳಿಗೆ ಅಥವಾ ಮಠಗಳಲ್ಲಿ ಹೋಗಿ ಗುರುವಿನ ಅನುಗ್ರಹ, ರಾಘವೇಂದ್ರ ಸ್ವಾಮಿಗಳಾಗ್ಬೋದು ಅಥವಾ ಗುರು ದತ್ತಾತ್ರೇಯ ಸ್ವಾಮಿಗಳನ್ನು ನಮಸ್ಕಾರವನ್ನು ಮಾಡಿ, ಅಥವಾ ನಿಮ್ಮ ಮನೆಯಲ್ಲಿ ಮನೆ ದೇವರ ಒಂದು ಪಾರಾಯಣವನ್ನು ಮಾಡಿ, ಗುರುಗಳ ಸ್ತೋತ್ರವನ್ನು ಮಾಡಿ, ಓಂ ಶ್ರೀ ರಾಘವೇಂದ್ರ ನಮಃ ಅಂತೇಳಿ 108 ಬಾರಿ ಹೇಳಿದರೆ ಸಾಕು. ಆ ಗುರುಗಳ ಅನುಗ್ರಹ ಖಂಡಿತವಾಗಿ ಸಿಗುತ್ತೆ ಅಂತೇಳಿ ಹೇಳುತ್ತೆ. ಹಾಗಾಗಿ ಸಾಧ್ಯವಿದ್ದಲ್ಲಿ ದೇವಸ್ಥಾನಗಳಲ್ಲಿ ಹೋಗಿ, ಮಠಗಳಿಗೆ ಹೋಗಿ ಹಳದಿ ವಸ್ತ್ರವನ್ನು ದಾನವನ್ನಾಗಿ ಕೊಡಿ, ಅಥವಾ ಕಡಲೆಕಾಳು ದಾನವನ್ನಾಗಿ ಕೊಡಿ, ಅಥವಾ ಬೆಲ್ಲವನ್ನು ದಾನವನ್ನಾಗಿ ಕೊಡಿ. ಇದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಏರುಪೇರು ಇದ್ದಲ್ಲಿ ಖಂಡಿತವಾಗಿ ಗುರುವಿನ ಅನುಗ್ರಹ ಸಿಗುತ್ತೆ ಅಂತೇಳಿ ಹೇಳ್ತೀವಿ. ಮತ್ತು ಸಾಧ್ಯವಾದರೆ ಬಂಗಾರವನ್ನು ತೆಗೆದುಕೊಳ್ಳಿ ಅಂತೇಳಿ ಹೇಳ್ತಾರೆ. ಅದು ಈಗಿನ ಒಂದು ಸಮಯದಲ್ಲಿ ಸ್ವಲ್ಪ ಕಷ್ಟ ಆಗಿರೋದ್ರಿಂದ, ಅಥವಾ ಬೆಳ್ಳಿ, ಬರೀ ಬಂಗಾರ ಅಥವಾ ಬೆಳ್ಳಿ ವಸ್ತ್ರಗಳನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಏನೂ ಇಲ್ಲ. ನಿಮಗೆ ಭಗವಂತ ಅನುಕೂಲವನ್ನು ಕೊಟ್ಟಿದ್ದಲ್ಲಿ ಬಂಗಾರ ಅಥವಾ ಬೆಳ್ಳಿ ಪದಾರ್ಥಗಳನ್ನು ತೆಗೆದುಕೊಳ್ಳಿ. ಅನುಕೂಲ ಇಲ್ಲ ಅಂದ ಪಕ್ಷದಲ್ಲಿ ಕಂಚಿನ ಪಾತ್ರೆಗಳು ಅಥವಾ ಹಿತ್ತಾಳೆ ತಾಮ್ರದ ಪಾತ್ರೆಗಳನ್ನು ತೆಗೆದುಕೊಳ್ಳಬಹುದು. ಅಥವಾ ಅದೂ ಇಲ್ಲ ಅಂದ ಪಕ್ಷದಲ್ಲಿ ಪುಸ್ತಕಗಳನ್ನು ಖರೀದಿ ಮಾಡಿ, ಅಥವಾ ನೂತನ ವಸ್ತ್ರಗಳನ್ನು ಖರೀದಿಯನ್ನು ಮಾಡಿ. ಇದರಿಂದ ಒಳ್ಳೆಯ ಪಾಸಿಟಿವ್ ವೈಬ್ರೇಷನ್ಸ್ ಅಂತಕ್ಕಂಥದ್ದು ಸಿಗುತ್ತೆ. ಮತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಏನು ಮಾಡಬಹುದು ಅಂದಾಗ, ನೂತನವಾಗಿ ಯಾವುದಾದ್ರೂ ಆಫೀಸು ಓಪನ್ ಮಾಡ್ತಕ್ಕಂಥ
ಕೆಲಸಗಳು, ನೂತನ ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದು ಅಥವಾ ಮನೆಯ ನೋಂದಣಿ ಸೈಟನ್ನು ತೆಗೆದುಕೊಳ್ತಕ್ಕಂಥದ್ದು, ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥದ್ದು ತುಂಬ ಅಕ್ಷಯ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳುತ್ತೆ. ಅದಕ್ಕಾಗಿ ಸಾಧ್ಯವಿದ್ದಲ್ಲಿ ಈ ಒಂದು ನೂತನವಾಗಿರ್ತಕ್ಕಂಥ ಮನೆಯ ಖರೀದಿ ಅಥವಾ ಸೈಟನ್ನು ಖರೀದಿ, ಬಂಗಾರ ಅಥವಾ ಹೆಚ್ಚಿನ ಹೂಡಿಕೆಗಳು, ಲೇವಾದೇವಿಯ ವ್ಯವಹಾರಕ್ಕಾಗಿ, ಆರ್ಥಿಕ ಅಭಿವೃದ್ಧಿಗಾಗಿ ಮಾಡ್ತಕ್ಕಂಥ ಆ ಒಂದು ವಿಚಾರವಾಗಿ ಹಣದ ಹೂಡಿಕೆ ಮಾಡ್ತಕ್ಕಂಥ ಸಂದರ್ಭಗಳಿದ್ದಲ್ಲಿ ನಾಳೆಯ ದಿವಸ ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಅಂತೇಳಿ ಹೇಳುತ್ತೆ. ಅದಕ್ಕಾಗಿ ಈ ಕೆಲಸಗಳನ್ನು ಸಾಧ್ಯವಿದ್ದಲ್ಲಿ ಮಾಡಿ. ಇದರಿಂದ ಪರಿಪೂರ್ಣವಾಗಿ ಗುರುವಿನ ಅನುಗ್ರಹ ಸಿಗುತ್ತೆ. ಜಾತಕಗಳಲ್ಲಿ ಗುರುಗ್ರಹ ನೀಚನಾಗಿದ್ದಾಗ ಅಥವಾ ಅಸ್ತನಾಗಿದ್ದಾಗ, ಶತ್ರುಗಳ ಜೊತೆ ಗುರು ಇದ್ದಾಗ ಗುರುವಿನ ಅನುಗ್ರಹ ಕಮ್ಮಿ ಇರುತ್ತೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಗುರುವಿನ ಅನುಗ್ರಹ ಇಲ್ಲ ಅಂತ ಪಕ್ಷದಲ್ಲಿ, ವಿದ್ಯಾಭ್ಯಾಸದಲ್ಲಿ ಏನಾದರೂ ತೊಂದರೆಗಳು ಇದ್ದಲ್ಲಿ ಗುರುಗಳ ಅನುಗ್ರಹಕ್ಕಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ತುಂಬ ಸುಲಭ. ಯಾವುದಾದ್ರೂ ಮಠಗಳಿಗೆ, ದೇವಸ್ಥಾನಗಳಿಗೆ ಹೋಗಿ ಹಳದಿ ವಸ್ತ್ರವನ್ನು, ಕಡಲೆಕಾಳು ಅಥವಾ ಕಡಲೆ ಬೇಳೆಯನ್ನು ನಿಮ್ಮ ಕೈಲಾದಷ್ಟು ದಾನವನ್ನಾಗಿ ಕೊಡಿ. ಇಷ್ಟೇ ಹೀಗೆ ಕೊಡಬೇಕು ಅಂತಕ್ಕಂಥದ್ದು ನಿಯಮ ಇಲ್ಲ. ಭಗವಂತ ನಿಮಗೆ ಏನು ಶಕ್ತಿಯನ್ನು ಕೊಟ್ಟಿದ್ದಾನೆ, 100 ಗ್ರಾಮ್ ಆಗ್ಬೋದು, 1 kg ಆಗ್ಬೋದು, 2 kg ಆಗ್ಬೋದು, ಯಾವುದೇ ಒಂದು ಶಕ್ತಿಗೆ ಲೋಪವಿಲ್ಲತ್ತೆ ದಾನವನ್ನು ಕೊಟ್ಟು ಗುರುಗಳನ್ನು ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ. ನಾವು ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಭಕ್ತಿ ಮಾತ್ರ ಕೇಳಿದ್ದಾರೆ. ಇಷ್ಟೇ ದಾನ ಕೊಡಿ, ಅಷ್ಟು ಕೊಡಿ ಅಂತ ಯಾವುದು ನಿಯಮ ಇಲ್ಲ. ಭಕ್ತಿಯಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಪ್ರಾರ್ಥನೆಯನ್ನು ಗುರುಗಳಿಗೆ ಸಮರ್ಪಣೆಯನ್ನು ಮಾಡಿ. ಇದರಿಂದ ಗುರುವಿನ ಪರಿಪೂರ್ಣವಾದ ಅನುಗ್ರಹ ಸಿಕ್ಕಿದಾಗ ಬೇಕಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಖಂಡಿತ ಸಿಗುತ್ತೆ. ಮತ್ತು ವಿವಾಹದಲ್ಲಿ ಏನಾದರೂ ಯಾರಿಗಾದರೂ ಅಡೆತಡೆಗಳಿದ್ದಲ್ಲಿ ಗುರುವಿನ ಅನುಗ್ರಹಕ್ಕಾಗಿ ವಿವಾಹದ ಒಂದು ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ಸಂಕಲ್ಪವನ್ನು ಮಾಡಿ. ಅಥವಾ ಸಂತಾನದಲ್ಲಿ ತೊಂದರೆಗಳಿದ್ದಲ್ಲಿ ಗುರುವಿನ ಅನುಗ್ರಹಕ್ಕಾಗಿ ಸಂತಾನದ ಒಂದು ಸಮಸ್ಯೆ ಶೀಘ್ರವಾಗಿ ಪರಿಹಾರ ಆಗಬೇಕು ಅಂತ ಗುರುಗಳಲ್ಲಿ ನಿವೇದನೆಯನ್ನು ಮಾಡಿ ಪೂರ್ಣ ಫಲವನ್ನು, ಅಂದರೆ ಸಂತಾನಕ್ಕಾಗಿ ಮತ್ತು ವಿವಾಹಕ್ಕಾಗಿ ಪೂರ್ಣ ಫಲವನ್ನು ಗುರುಗಳ, ಅಂದರೆ ರಾಘವೇಂದ್ರ ಸ್ವಾಮಿಗಳ ಮಠಗಳಲ್ಲಿ ಸಮರ್ಪಣೆಯನ್ನು ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಖಂಡಿತವಾಗಿ ನಿಮ್ಮ ಇಚ್ಛೆಗಳು ಪರಿಪೂರ್ಣ ಆಗೋದರಲ್ಲಿ ಎರಡೂ ಮಾತಿಲ್ಲ ಅಂತೇಳಿ ಹೇಳ್ತೀವಿ. ಅಂದರೆ ಆ ರೀತಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗುರು ಪುಷ್ಯ ಯೋಗ. ಹಾಗಾಗಿ ಈ ಒಂದು ದಿವಸ ನಿಮ್ಮ ಸಂಕಲ್ಪಗಳು ಸಿದ್ಧಿಯಾಗತ್ತೆ. ಮತ್ತು ವಿಶೇಷ ಸಿದ್ಧಿ, ಜಪಸಿದ್ಧಿ ಅಂತ ಹೇಳ್ತೇವೆ. ಗುರುವಿನ ಮುಖಾಂತರ ಯಾವುದಾದ್ರೂ ಮಂತ್ರಗಳನ್ನು ದೀಕ್ಷೆ ಪಡೆದು ಸಿದ್ಧಿ ಮಾಡಿಕೊಳ್ಬೇಕು ಅಂತ ಪಕ್ಷದಲ್ಲಿ ಇದ್ದಲ್ಲಿ ಈ ಒಂದು ಮಹತ್ವವಾಗಿರ್ತಕ್ಕಂಥ ಗುರುಪುಷ್ಯ ಯೋಗ ಆಗಿರೋದ್ರಿಂದ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಇದ್ದಲ್ಲಿ ಗುರುಮುಖೇನ ಮಂತ್ರಗಳನ್ನು ದೀಕ್ಷೆಯನ್ನು ಪಡೆದು ಅನುಷ್ಠಾನವನ್ನು ಮಾಡಿ. ಅದರಿಂದ ತುಂಬ ಒಳ್ಳೆಯ ಪಾಸಿಟಿವ್ ವೈಬ್ರೇಷನ್ಸ್ ಅಂತ ಸಿಗುತ್ತೆ. ಸಾಕಷ್ಟು ಗುರುಗಳಿಗೆ, ಬ್ರಾಹ್ಮಣರಿಗೆ ಅಥವಾ ವಯೋವೃದ್ಧರಿಗೆ ನಿಮ್ಮ ಕೈಲಾದಷ್ಟು ದಾನ ಸಹಾಯವನ್ನು ಮಾಡಿ. ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡಿ. ನಾಳೆ ದಿವಸ ವಿಶೇಷವಾಗಿ ಪ್ರತ್ಯಕ್ಷ ನಮಗೆ ಕಾಣ್ತಕ್ಕಂಥ ದೇವರು ಅಂದರೆ ತಂದೆ ತಾಯಿಗಳು, ಅವರಿಗೆ ನಮಸ್ಕಾರವನ್ನು ಮಾಡಿ. ಸಾಧ್ಯವಿದ್ದಲ್ಲಿ ಮಠಗಳಿಗೆ ಹೋಗಿ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ. ಅದರ ಮುಖಾಂತರ ಗುರುವಿನ ಅನುಗ್ರಹ ಪರಿಪೂರ್ಣವಾಗಿ ಸಿಗುತ್ತೆ ಅಂತೇಳಿ ಹೇಳ್ತೀವಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಗುರುಪುಷ್ಯ ಯೋಗದ ದಿನ ಎಲ್ಲರಿಗೂ ಆ ಗುರು ರಾಘವೇಂದ್ರ ಸ್ವಾಮಿಗಳು ಒಳ್ಳೆಯದನ್ನು ಮಾಡಿರಿ. ಕಳೆದ ಬಾರಿ ವಿಡಿಯೋದಲ್ಲಿ ಹೇಳಿದ್ವಿ, ಅಮೆರಿಕ ಮತ್ತು ಇರಾನ್ ಇಸ್ರೇಲ್ ಯುದ್ಧ ಜೂನ್ 2ರ ನಂತರ ಗುರುವಿನ ಪರಿಪೂರ್ಣ ಗುರು ಬದಲಾವಣೆ ಆದಾಗ ನಂತರದಲ್ಲಿ ಪರಿಪೂರ್ಣವಾಗಿ ಯುದ್ಧ ನಿಲ್ಲುತ್ತೆ ಅಂತೇಳಿ ಆ ಒಂದು ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿದ್ದೀವಿ. ಅದೇ ರೀತಿ ನಿನ್ನೆ ದಿವಸ ಯುದ್ಧ ಅಂತಕ್ಕಂಥದ್ದು ನಿಂತಿದೆ. ಅಂದರೆ ಯಾವಾಗಲೂ ಇಡೀ ಪ್ರಪಂಚದಲ್ಲಿ ಗುರು ಬದಲಾವಣೆ ಆದಾಗ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಆಲೋಚನೆಗಳು ಅಥವಾ ಸಂಘರ್ಷಗಳು ನಡೀತಾ ಇದ್ದ ಪಕ್ಷದಲ್ಲಿ ಅದಕ್ಕೆ ಬದಲಾವಣೆ ಖಂಡಿತವಾಗಿ ಆಗತ್ತೆ. ಇದು ಪ್ರಕೃತಿಯ ನಿಯಮ. ಹಾಗಾಗಿ ತುಂಬ ಒಳ್ಳೆಯ ವಿಚಾರ ಅಂಥೇಳಿ ಇಡೀ ಪ್ರಪಂಚಕ್ಕೆ ತುಂಬ ಒಳ್ಳೆಯದು. ಯುದ್ಧ ಇಂದ ಯಾರಿಗೆ ಆದರೂ ಲಾಭವಿಲ್ಲ, ಇದರಿಂದ ನಷ್ಟವೇ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಯುದ್ಧ ನಿಂತಿರುವುದು ತುಂಬ ಒಳ್ಳೆಯ ವಿಚಾರ. ಗುರುವಿನ ಬದಲಾವಣೆ, ಗುರುವಿನ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ದಿವಸ ಈ ಒಂದು ಸಣ್ಣ ಕೆಲಸವನ್ನು ಮನೆಯಲ್ಲಿ ಮಾಡಿ
ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ, ಗುರು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು, ನಾಮಾವಳಿಯನ್ನು ಪಾರಾಯಣವನ್ನು ಮಾಡಿ ಸಾಕು. ಅದರಿಂದ ಒಳ್ಳೆಯ ಅಕ್ಷಯ ಫಲ ನಿಮಗೆ ಸಿಗುತ್ತೆ. ಪರಿಪೂರ್ಣವಾದ ಗುರುವಿನ ಅನುಗ್ರಹ ಸಿಕ್ಕಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಜ್ಞಾನ, ಭಕ್ತಿ ಇವೆಲ್ಲ ಗುರುವಿನ ಅನುಗ್ರಹದಿಂದ ಸಿಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ನೋಡೋಣ. ನಾಳೆ ದಿವಸ ವಿಶೇಷವಾಗಿರ್ತಕ್ಕಂಥ ಗುರುಪುಷ್ಯ ಯೋಗದ ಗುರುವಿನ ಅನುಗ್ರಹಕ್ಕಾಗಿ ಸಣ್ಣ ಪ್ರಯತ್ನಗಳು, ಸಣ್ಣ ಪ್ರಾರ್ಥನೆಗಳನ್ನು ನಿಮ್ಮ ಮನೆಯಲ್ಲಿ ಭಗವಂತನಿಗೆ, ಗುರುಗಳಿಗೆ ಸಲ್ಲಿಸಿ ನಿಮ್ಮ ಮನೋ ಇಚ್ಛೆಗಳು ಏನಿದೆ ಅವೆಲ್ಲ ಪರಿಪೂರ್ಣವಾಗಿ ನೆರವೇರುತ್ತೆ ಅಂತೇಳಿ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.